ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಈ ಚರ್ಚಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಪ್ರಚಲಿತ ಸಮಸ್ಯೆ, ಜಗತ್ತೆಲ್ಲ ಕುತೂಹಲದಿಂದ ನೋಡ್ತಕ್ಕಂಥ ಇನ್ನೊಂದು ಯುದ್ಧದ ಉನ್ಮಾದ. ಹಿಂದೆನೇ ನಾವು ಇದಕ್ಕೆ ಯುದ್ಧೋನ್ಮಾದ ಅಂತ ಹೇಳಿ ಕರೆದುಬಿಟ್ಟಿದ್ದೀವಿ, ವಾರ್ ಮೇನಿಯಾ. ಅಮೇರಿಕದ ಯುದ್ಧ ದಾಹ, ಅದರ ಜೊತೆಗೆ ಇಸ್ರೇಲ್ನವರು ಸೇರಿಕೊಂಡು ಈಗ ಹಿಂದಿನ 2-3 ಸಂಚಿಕೆಗಳಲ್ಲಿ ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ. ಮತ್ತು ಅದರ ಮುಂದುವರೆದ ಭಾಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಿಂದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಪರೋಕ್ಷವಾಗಿ ಅಮೇರಿಕ ಇಸ್ರೇಲ್ನ ಪರವಾಗಿ ನಿಂತಿತ್ತು. ಈಗ ಜಂಟಿಯಾಗಿ ಇಸ್ರೇಲ್ ಮತ್ತು ಅಮೇರಿಕ ನೇರವಾಗಿ ಇರಾನಿನ ಮೇಲೆ ಯುದ್ಧವನ್ನು ಹೂಡಿವೆ. ಇದು ಯಶಸ್ವಿ, ಬಹಳ ದುರಾದೃಷ್ಟಕರ 3ನೇ ದಿನ. ಸಾವಿರಾರು ಮಂದಿ ಪ್ರಾಣತ್ಯಾಗ ಆಗೋಗಿದೆ, ಹತ್ಯೆ ಆಗಿದೆ. ಅಲ್ಲಿಯ ರಾಷ್ಟ್ರದ ಮುಖ್ಯಸ್ಥ ಸುಮಾರು 39 ವರ್ಷಗಳ ಕಾಲ ಅನಿರ್ಬಂಧಿತವಾಗಿ ಅನ್ಕ್ವೆಶ್ಚನಬಲ್, ಯಾರು ಪ್ರಶ್ನಾತೀತ ನಾಯಕನಾಗಿ ಹೊರಹೊಮ್ಮಿರತಕ್ಕಂಥ ಆಯತುಲ್ಲಾ ಖೊಮೇನಿ ಅವರ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಹತರಾಗಿದ್ದಾರೆ. ಇಡೀ ಅವರ ಕುಟುಂಬ ಮತ್ತು ಅವರ ವಾಸಸ್ಥಳ ಸುಟ್ಟು ಬೂದಿಯಾಗಿದೆ. 4 ಅಥವಾ 5ನೇ ನೆಲಮಹಡಿಯಲ್ಲಿ ಅವರು ವಾಸವಾಗಿದ್ದರೂ ಕೂಡ ಅಮೇರಿಕಾದ ಬಾಂಬ್ಗಳು ಮತ್ತು ಇಸ್ರೇಲಿನ ಬಾಂಬ್ಗಳು ಅದನ್ನು ಪೆನಿಟ್ರೇಟ್ ಮಾಡಿ, ಅಂದರೆ ಒಳಗಡೆ ಒಳಹೊಕ್ಕು ಹೊಡೆಯೋದು ಅಂತಾರಲ್ಲ, ಆ ಥರ ಆಯ್ತಿದು. ಘುಸ್ಕೆ ಮಾರಂಗೆ, ಭಾರತದಲ್ಲಿ ಅದು ಬಹಳ ದೊಡ್ಡ ಪದ ಇತ್ತೀಚೆಗೆ ಬಳಸ್ತಾ ಇದ್ದಾರೆ. ಅದೇ ರೀತಿ ಕ್ಷಿಪಣಿಗಳನ್ನು ಅಮೇರಿಕ ತಯಾರು ಮಾಡಿ ಇಟ್ಕೊಂಡಿದೆ. ನೆಲಮಹಡಿಯಲ್ಲಿ 7-8ನೇ ನೆಲಮಾಳಿಗೆವರೆಗೂ ನುಗ್ಗಿ ಭೇದಿಸ್ಕೊಂಡು ಒಳಗಡೆ ಹೋಗಿ ಅದು ಬ್ಲಾಸ್ಟ್ ಆಗುವಂಥದ್ದು. ಅಂದರೆ ಸುತ್ತಮುತ್ತಲು ಆ ಪ್ರದೇಶದಲ್ಲಿ ಏನೂ ಇರಬಾರ್ದು, ಆ ರೀತಿ ಸುಟ್ಟು ಬೂದಿ ಮಾಡ್ತಕ್ಕಂತಹ ಬಹಳ ವಿನಾಶಕಾರಿ, ಅತ್ಯಂತ ಹೀನಾತಿಹೀನ ಬಾಂಬ್ಗಳನ್ನು ಅಮೇರಿಕ ತನ್ನ ಸಂಗ್ರಹದಲ್ಲಿ ಇಟ್ಕೊಂಡಿದೆ. ಅದರಿಂದ ಇಡೀ ಜಗತ್ತನ್ನೇ ಬೆದರಿಸ್ತಾ ಇದೆ. ಇದು ಕೇವಲ ಇತ್ತೀಚಿನ ಈಗ 3 ಯುದ್ಧಗಳಲ್ಲಿ ನಾವು ಗಮನಿಸಿದಾಗ, ಜನತಂತ್ರದಲ್ಲಿ ನಂಬಿಕೆ ಇರೋರು, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕಳೆದ ಶತಮಾನಗಳಿಂದ ಬದುಕ್ತಾ ಇರೋರು, 77 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಇರ್ತಕ್ಕಂಥವರು, ನೀವೆಲ್ಲರೂ ಗಮನಿಸಬೇಕಾದ ಅಂಶ ಏನಂದರೆ, ಇವತ್ತು ಜಗತ್ತಿನ ಯಾವ ರಾಷ್ಟ್ರಗಳು ಈ ಬಲಾಢ್ಯ ರಾಷ್ಟ್ರಗಳ ಎದುರಿನಲ್ಲಿ ಸುರಕ್ಷಿತವಾಗಿ, ಕ್ಷೇಮವಾಗಿ, ನೆಮ್ಮದಿಯಿಂದ, ಶಾಂತಿಯಿಂದ ಬದುಕೋದೇ ಕಷ್ಟವಾಗಿದೆ. ಜನರಿಂದ ನೇರವಾಗಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ, ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದೇ ಹಕ್ಕಿರುತ್ತೆ, ಜನರೇ ನಿರ್ಧಾರ ಮಾಡ್ತಕ್ಕಂಥ ಹಕ್ಕಿರುತ್ತೆ. ಯಾವುದೇ ಒಂದು ದೇಶದಲ್ಲಿ ಜನರು ತಮಗೆ ಇಷ್ಟ ಇರುವ ನಾಯಕನನ್ನು ಆಯ್ಕೆ ಮಾಡಿಕೊಳ್ತಾರೆ, ತಮಗೆ ಇಷ್ಟ ಇರುವ ಪದ್ಧತಿಯನ್ನು ಅವರು ಆಯ್ಕೆ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಾರೆ. ಅವರದೇ ಆದ ಭಾಷಾ ಸಂಸ್ಕೃತಿ ಇರುತ್ತೆ, ಅವರದೇ ಆದ ಭೌಗೋಳಿಕ ಪ್ರದೇಶ ಇರುತ್ತೆ, ಅವರದೇ ಆದ ಆಚಾರ ವಿಚಾರಗಳು, ಸಂಪ್ರದಾಯಗಳು ಮತ್ತು ಕಾನೂನು, ಆ ನೆಲದ ಕಾನೂನಿನ ಅಡಿಯಲ್ಲಿ ಮತ್ತು ಅವ್ರದ್ದೇ ಒಂದು ಸಂವಿಧಾನ ಇರುತ್ತೆ, ಅದರಲ್ಲಿ ಬದುಕೋ ಹಕ್ಕು ಎಲ್ರಿಗೂ ಇದೆ. ಇದಕ್ಕೋಸ್ಕರನೇ ವಿಶ್ವಸಂಸ್ಥೆ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದೆ. ಈ ಒಕ್ಕೂಟವನ್ನು ಮಾಡಿರೋದೇ ಅಮೇರಿಕಾದ ನೇತೃತ್ವದಲ್ಲಿ. ಆದರೆ ವಿಶ್ವಸಂಸ್ಥೆಯನ್ನು ಕೇಳುವ, ಅದಕ್ಕೆ ಗಮನ ಕೊಡುವ, ಅದಕ್ಕೆ ಜವಾಬ್ದಾರ ಆಗುವ, ಅದಕ್ಕೆ ಆನ್ಸರಬಲ್, ಉತ್ತರದಾಯಿತ್ವವನ್ನು ಏನೂ ತೋರದೆ ಅಮೇರಿಕ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಬಲಾಢ್ಯ ರಾಷ್ಟ್ರ. ಅಮೇರಿಕನ್ ಫಸ್ಟ್, ಅಮೇರಿಕಾದವರೇ ಮೊದಲು ಅನ್ನೋ ಒಂದು ದಾಷ್ಟ ಮನೋಭಾವ, ದುಷ್ಟ ಮನೋಭಾವ, ಇದರಿಂದ ಎಲ್ಲ ಸಣ್ಣ ಪುಟ್ಟ ರಾಷ್ಟ್ರಗಳನ್ನು ಸದೆಬಡಿತಾ ಇದೆ. ಮತ್ತು ಅವರ ಸ್ಟ್ರಾಟರ್ಜಿ ನೋಡಿ, ಈಗಾಗಲೇ ಮಾಧ್ಯಮದಲ್ಲಿ, ಅದು ಮುದ್ರಣ ಮಾಧ್ಯಮ ಆಗಿರ್ಬೋದು, ಅಂತರ್ಜಾಲದ ಮಾಧ್ಯಮಗಳಾಗಿರ್ಬೋದು, ನೀವು ದೃಶ್ಯದ ಮಾಧ್ಯಮ ಎಲ್ಲೇ ನೋಡಿ, 2 ಅಂಶಗಳು ಬಹಳ ಪ್ರಮುಖವಾಗಿ ಕಂಡುಬರ್ತಾ ಇದೆ. ಕಳೆದ ದಶಕಗಳಲ್ಲಿ ನಡೆದಿರ್ತಕ್ಕಂಥ 3 ಅಥವಾ 4 ಯುದ್ಧಗಳಲ್ಲಿ ಅಮೇರಿಕಾದ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡುವ ಮತ್ತು ಅಮೇರಿಕಾದ ಆರ್ಥಿಕ ಸಂಪತ್ತನ್ನು ವೃದ್ಧಿಸುವ, ಕೇಂದ್ರೀಕರಿಸುವ ಹುನ್ನಾರು ಇರುತ್ತೆ. ಹಿಡನ್ ಅಜೆಂಡಾ ಅಷ್ಟೇ ಅವ್ರದ್ದು. ಗುಪ್ತ ಕಾರ್ಯಸೂಚಿ ಏನಂದರೆ ಅಮೇರಿಕಾದ್ದು, ನನ್ನ ದೇಶದಲ್ಲಿರುವ ಸಂಪನ್ಮೂಲಗಳು ಖರ್ಚಾಗಬಾರ್ದು, ನಾವು ಬಳಸಬಾರ್ದು. ಆದರೆ ಪ್ರಪಂಚದ ಬೇರೆ ಯಾವುದೇ ದೇಶದಲ್ಲಿ ಸಂಪನ್ಮೂಲಗಳಿದ್ದರೆ ಅದು ನನ್ನ ಒಡೆತನ ಅಥವಾ ನನ್ನ ಮೇಲ್ವಿಚಾರಣೆಯಲ್ಲಿ, ನನ್ನ ಸ್ವಾಮ್ಯಕ್ಕೆ ಒಳಪಡಬೇಕು, ನನ್ನ ಆಡಳಿತಕ್ಕೆ ಒಳಪಡಬೇಕು ಮತ್ತು ನಾನು ಹೇಳಿದ ರೀತಿಯಲ್ಲೇ ಅದು ಅಲ್ಲಿಯ ಜನರು ಅದನ್ನು ಉಪಯೋಗಿಸುವ ಅಥವಾ ಬೇರೆಯವರಿಗೆ ಮಾರಾಟ ಮಾಡುವ ಹಕ್ಕಿದೆ ಅಂತ ಅವರು ಪ್ರತಿಪಾದಿಸ್ತಾ ಬಂದಿದ್ದಾರೆ.
ವೆನಿಜುಲಾನಲ್ಲಾಗಿರೋದು ಅಷ್ಟೇ, ಇದರ ಹಿಂದೆ ಯುದ್ಧ ನಡೆದಾಗ ಇದೇ ಇರಾನ್ನಲ್ಲಾಗಿರೋದು ಅಷ್ಟೇ, ಇರಾಕ್ನಲ್ಲಿ ನಡೆದಿದ್ದಾದರೂ ಅಷ್ಟೇ, ಲೆಬನಾನ್ನಲ್ಲಿ ನಡೆದಿದ್ದು ಅಷ್ಟೇ, ಬೈರೂತ್ನಲ್ಲಿ ನಡೆದಿದ್ದು ಅಷ್ಟೇ, ಸಿರಿಯಾದಲ್ಲಾಗಿರೋದು ಅಷ್ಟೇ. ಅಮೇರಿಕ ಎಲ್ಲೆಲ್ಲಿ ಕಾಲಿಡುತ್ತೋ, ಎಲ್ಲೆಲ್ಲಿ ಯಾವ ದೇಶದ ಮೇಲೆ ಕಣ್ಣಿಡುತ್ತೋ ಅಲ್ಲೆಲ್ಲ ಅಲ್ಲಿಯ ಸ್ಥಳೀಯ ನೆಲದ ಕಾನೂನುಗಳು ಧ್ವಂಸವಾಗಿ, ಆ ನೆಲದ ಆ ಜನರ ಮೂಲಕ ಆಯ್ಕೆ ಆಗಿರತಕ್ಕಂಥ ಸರ್ಕಾರಗಳು, ನಾಯಕರು ಇನ್ನಿಲ್ಲದಂತೆ ಹತರಾಗಿ ಅಥವಾ ದೇಶಭ್ರಷ್ಟರಾಗಿ ಅಮೇರಿಕಾದ ಜೈಲಲ್ಲಿ ಕೊಳಿಬೇಕು, ಬದುಕಿರಬೇಕು ಅಂದರೆ, ಇಲ್ಲ ಅಂದರೆ ಸಾಯಬೇಕು. ಮತ್ತು ಅಲ್ಲಿ ಶಾಂತಿಯನ್ನು ನೆಲೆಸ್ತೀನಿ, ಅಲ್ಲಿ ಜನತಂತ್ರ ವ್ಯವಸ್ಥೆನೇ ಇಲ್ಲ, ಪ್ರಜಾಪ್ರಭುತ್ವವಾದಿ ರಾಷ್ಟ್ರವನ್ನು ತರ್ತೀನಿ, ಧರ್ಮದ ಹೆಸರಿನಲ್ಲಿ ಸರ್ವಾಧಿಕಾರ ಇದೆ, ಸರ್ವಾಧಿಕಾರವನ್ನು ಧಿಕ್ಕರಿಸಬೇಕು. ಈ ಒಂದು ಶ್ಲೋಗಾನಗಳ ಮೂಲಕ ಅಮೇರಿಕ ಮೊದಲು ತಂತ್ರವನ್ನು ಹೂಡುತ್ತೆ, ತನಗೆ ಬೇಕಾಗಿರುವ ವ್ಯಕ್ತಿಯನ್ನು ಅಲ್ಲಿ ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ಆ ರಾಷ್ಟ್ರವನ್ನು ನಾಶ ಮಾಡುತ್ತೆ. ಇದು ಅಮೇರಿಕ ಮಾಡ್ಕೊಂಡು ಬಂದು, ಇದು ಕೇವಲ 10 ವರ್ಷ ಅಥವಾ 1 ದಶಕ ಆ ಥರ ಏನಿಲ್ಲ. ಕಳೆದ 2 ಶತಮಾನಗಳಿಂದ ಅಮೇರಿಕ ಇದನ್ನೇ ಮಾಡ್ತಾ ಬಂದಿದೆ. 1790ರಿಂದ ಇಲ್ಲಿ ತನಕನೂ ಅಮೇರಿಕ ಎಲ್ಲೆಲ್ಲಿ ತನ್ನ ಆಡಳಿಕೆಯನ್ನು, ತನ್ನ ಆಳ್ವಿಕೆಯನ್ನು ಹೇರೋದಕ್ಕೆ ಪ್ರಯತ್ನ ಮಾಡಿದೆ, ಅಲ್ಲೆಲ್ಲ ಆಗಿರೋ ಈ ಅನಾಹುತಕಾರಿ ಅಂಶಗಳೇ ಹೌದು. ಮತ್ತು ಕಳೆದ 2-3 ದಿನದ ಹಿಂದೆ ಶನಿವಾರ ಮಧ್ಯರಾತ್ರಿಯಿಂದ ನಡೆದಿರೋ ಬೆಳವಣಿಗೆಗಳನ್ನು ಗಮನಿಸಿದಾಗ ಇದಕ್ಕೆ ಬೆಂಬಲವಾಗಿ, ಪೂರಕವಾಗಿ ಇಸ್ರೇಲ್ ಕೂಡ ನಿಂತಿದ್ದು ಜಗಜ್ಜಾಹೀರಾಗಿದೆ. ಯಥಾ ಪ್ರಕಾರ ನಮ್ಮ ದೇಶ ತಟಸ್ಥ ಮತ್ತು ಆಲಿಪ್ತ ನೀತಿಯನ್ನೇ ಪರಿಪಾಲಿಸಿಕೊಂಡು ಬಂದಿದೆ. ಶಾಂತಿಯ ಮಂತ್ರವನ್ನು ಜಪಿಸ್ತಾ ಇದೆ, ಸಂಯಮದಿಂದ ಮಾತುಕತೆಯ ಮೂಲಕ ಇತ್ಯರ್ಥ ಮಾಡಿಕೊಳ್ಳಿ ಅನ್ನೋ ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಇನ್ನು 2 ಬಲಾಢ್ಯ ರಾಷ್ಟ್ರಗಳು ರಷ್ಯಾ ಮತ್ತು ಚೈನಾ, ಅವರು ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಯುದ್ಧವನ್ನು ನಿಲ್ಲಿಸುವ ನಾಟಕವಾಡ್ತಾ ಇದೆ, ಅಥವಾ ಲಿಪ್ ಸಿಂಪತಿ, ಬಾಯಿ ಮಾತಿನ ಮೂಲಕ ಕೆಲವು ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪ್ರಪಂಚದ ಯಾವ ದೇಶವೂ ಕೂಡ ಖಡಾಖಂಡಿತವಾಗಿ ಅಮೇರಿಕಾವನ್ನು ಮತ್ತು ಇಸ್ರೇಲ್ನ ತಡೆಯುವ ಪ್ರಯತ್ನ ಮಾಡಿಲ್ಲ. ಹಾಗೆಂದು ಮಾತ್ರಕ್ಕೆ ಇರಾನ್ನಲ್ಲಿ ಒಳ್ಳೆ ಆಡಳಿತ ಇತ್ತು, ಇರಾನಿನ ನಾಯಕರು ತುಂಬ ಚೆನ್ನಾಗಿದ್ದರು, ಅಲ್ಲಿಯ ಪ್ರಜೆಗಳು, ಜನಸಾಮಾನ್ಯರು, ಶ್ರೀಸಾಮಾನ್ಯರೆಲ್ಲರೂ ಚೆನ್ನಾಗಿದ್ದರು, ಆ ರೀತಿ ನಾವು ಹೇಳೋವಂಥದ್ದಲ್ಲ. ಇಲ್ಲಿ ನನ್ನ ಮುಖ್ಯ ಉದ್ದೇಶ ಏನಂದರೆ, ಅದು ಆ ಜನರ ಹಕ್ಕು, ಇರಾನ್ನಲ್ಲಿರ್ತಕ್ಕಂಥ ಜನರ ಹಕ್ಕು, ಅವರು ಏನನ್ನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಒಂದು ಬೇರೆ ರಾಷ್ಟ್ರದವರಿಗೆ ಅಲ್ಲಿ ಮಧ್ಯಪ್ರವೇಶಕ್ಕೆ ಏನು ಅವಕಾಶ ಇದೆ, ಯಾವ ಹಕ್ಕಿದೆ, ಯಾವ ನೈತಿಕತೆ ಇದೆ? ಬೇರೊಂದು ದೇಶದಲ್ಲಿ ಆಡಳಿತ ಸರಿ ಇಲ್ಲ ಅಂತ ಹೇಳುವಂಥ ಹಕ್ಕು ಯಾವ ದೇಶಕ್ಕೂ ಇಲ್ಲ. ಎಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳು ಅವರವರ ರಾಷ್ಟ್ರವನ್ನು ಅವ್ರು ನೋಡ್ಕೋಬೇಕು. ತಮ್ಮ ಭೌಗೋಳಿಕ ಪ್ರದೇಶ, ತಮ್ಮಲ್ಲಿರ್ತಕ್ಕಂಥ ಶ್ರೀಸಾಮಾನ್ಯ, ತಮ್ಮ ನೆಲದ ಕಾನೂನು, ತಮ್ಮ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ಅವರವರ ಇತಿಮಿತಿಯಲ್ಲಿ ಅವರಿದ್ದರೆ ಸಾಕು. ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿ ಮೂಗು ತೂರಿಸುವ ಹಕ್ಕು ಯಾವುದೇ ರಾಷ್ಟ್ರಕ್ಕಿಲ್ಲ. ಇದನ್ನು ಭಾರತ ಮೊದಲಿಂದನೂ ಪ್ರತಿಪಾದಿಸ್ತಾ ಇದೆ. ಉದಾಹರಣೆಗೆ, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಸಾಂಸ್ಕೃತಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಅಥವಾ ಸಾಮಾಜಿಕ ಸಮಸ್ಯೆಗಳಿಗೆ ನಮ್ಮಲ್ಲಿಯೇ ಉತ್ತರ ಕಂಡುಕೊಳ್ಳುವ ಶಕ್ತಿ ಮತ್ತು ಕಾರ್ಯಕ್ಷಮತೆ ನಮ್ಮ ದೇಶಕ್ಕಿದೆ. ಬೇರೆಯವರು ಎಷ್ಟೋ ಬಾರಿ ಪ್ರಯತ್ನ ಮಾಡಿದರು, ನಾವು ಅವಕಾಶ ಕೊಡಲಿಲ್ಲ. ಸೊ ಇರಾನ್ನಲ್ಲಿ ಆಗಿರೋದು ಆ ಥರ. ಇರಾನ್ನಲ್ಲಿರ್ತಕ್ಕಂಥ ಅಲ್ಲಿಯ ಪ್ರಭುತ್ವದ ವಿರುದ್ಧ ಆಗಿಂದಾಗೆ ಜನರು ದಂಗೆ ಹೇಳ್ತಾ ಇದ್ರು. ಅದನ್ನು ಅಲ್ಲಿಯ ಆಡಳಿತ ಮತ್ತು ಅಲ್ಲಿನ ದಂಗೆ ಹೇಳ್ತಕ್ಕಂಥವ್ರು ಅವರವರ ನಡುವೆನೇ ಬಿಡಬೇಕಾಗಿತ್ತು. ಸಾಧ್ಯವಾದರೆ ವಿಶ್ವಸಂಸ್ಥೆಯಲ್ಲಿ ಕರೆದು ಅದರ ಬಗ್ಗೆ ತಕರಾರನ್ನು, ದೂರನ್ನು ಮತ್ತು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಿತ್ತು. ಇದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳ ನಡುವೆ ನಡೀತಕ್ಕಂಥ ಒಂದು ಸಾಮಾಜಿಕ ಪ್ರಕ್ರಿಯೆ, ಒಂದು ಸಾಧಾರಣವಾಗಿರ್ತಕ್ಕಂಥ ರಾಜಕೀಯ ಪ್ರಕ್ರಿಯೆ. ಆದರೆ ಇಲ್ಲಿ ಅಮೇರಿಕ ಆ ದೇಶದಲ್ಲಿ ಶಾಂತಿ ಇಲ್ಲ, ಒಬ್ಬ ಸರ್ವಾಧಿಕಾರಿ ಆಡಳಿತ ನಡೆಸ್ತಾ ಇದ್ದಾನೆ, ಜನಸಾಮಾನ್ಯರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆಗಳು ಅಲ್ಲಿ ಇದೆ ಅಂಥೇಳಿ ಇದು ಮಧ್ಯಪ್ರವೇಶ ಮಾಡುವ, ಮೂಗು ತೋರಿಸುವ, ಅತಿಕ್ರಮಣ ಪ್ರವೇಶ ಮಾಡುವ ಸ್ಟ್ರೆಸ್ ಪಾಸ್, ಕ್ರಿಮಿನಲ್ ಸ್ಟ್ರೆಸ್ ಪಾಸ್ ಅಂತಲೇ ಕರೀತಾರೆ. ಅವ್ರಿಗೇನು ರೈಟ್ಸ್ ಇದೆ, ಏನು ಹಕ್ಕಿದೆ ಅವರಿಗೆ, ಮತ್ತು ಯಾರು ಕೇಳ್ಕೊಂಡಿದ್ರು ಇವ್ರಿಗೆ ಬರೋದಕ್ಕೆ? ಇದೇ ಥರ ಹಿಂದೂ ಎಲ್ಲ ಕಡೆಗೂ ಅಮೇರಿಕ ಮಾಡ್ತಾ ಬಂತು. ಆದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಮೌನ ಪ್ರೇಕ್ಷಕರಾಗಿ, ಮೂಕ ಪ್ರೇಕ್ಷಕರಾಗಿ, ಅಸಹಾಯಕರವಾಗಿ ನೋಡ್ತಾ ನಿಂತಿದ್ದಾರೆಯೇ ಹೊರತು
ಯಾರೂ ಅಮೇರಿಕವನ್ನು ಪ್ರಶ್ನಿಸುವ ಧೈರ್ಯ ಮತ್ತು ಸಾಹಸ ಮಾಡ್ತಾ ಇಲ್ಲ. ಇದು ಹೀಗೆ ಮುಂದುವರೆದರೆ ಪ್ರಪಂಚದ ಯಾವ ದೇಶಕ್ಕೂ ಉಳಿಗಾಲ ಇಲ್ಲ. ಮತ್ತು ನಾವು ಈಗಾಗಲೇ ಚರ್ಚಿಸಿದ ಹಾಗೆ ಅಮೇರಿಕಾದ ಗುಪ್ತ ಕಾರ್ಯಸೂಚಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ನಾನೀಗಾಗಲೇ ಹೇಳಿದಾಗೆ ಅದರ ಸಂಪನ್ಮೂಲಗಳನ್ನು ಅದು ಯಾವತ್ತೂ ಬಳಸೋದಿಲ್ಲ, ಉಪಯೋಗಿಸೋದಿಲ್ಲ. ಮುಂದೊಂದು ಕಾಲ ನನಗೆ ಬೇಕು ಅಂತ ಹಾಗೆ ಇಟ್ಕೊಂಡಿದೆ. ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳು, ಉದಾಹರಣೆಗೆ ಇವತ್ತು ಇರಾನ್ನಲ್ಲಿರ್ತಕ್ಕಂಥ ತೈಲ ಸಂಪನ್ಮೂಲ, ಆಯಿಲ್ ರಿಸೋರ್ಸಸ್, ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಇರಾನ್ನಿಂದ ಮತ್ತು ಕೆಲವು ಗಲ್ಫ್ ರಾಜ್ಯಗಳಿಂದ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ರಫ್ತು ಮಾಡ್ತಾ ಇದ್ದಾರೆ. ಅದರ ಮೇಲೆ ಹಿಡಿತವನ್ನು ಸ್ಥಾಪಿಸಬೇಕು ಅನ್ನೋದಷ್ಟೇ ಅಮೇರಿಕಾದ ಉದ್ದೇಶ. ಮತ್ತು ಬಟ್ ಅದಕ್ಕೆ ಅವರು ಆ ಕಾರಣವನ್ನು ಹೇಳ್ತಾ ಇಲ್ಲ. ಅವ್ರು ಕೊಡ್ತಕ್ಕಂಥ ಕಾರಣ ಯಾವುದು ಅಂದರೆ, ಗುಪ್ತವಾಗಿ ಅಣು ವಿಜ್ಞಾನವನ್ನು ಇವರು ಬೆಳೆಸ್ಕೊಂಡಿದ್ದಾರೆ, ಅಣು ಬಾಂಬನ್ನು ತಯಾರಿಸಿದ್ದಾರೆ. ಜಗತ್ತಿನ ವಿನಾಶಕ್ಕೆ ಎಷ್ಟು ಬೇಕೋ ಅಷ್ಟು ಬಾಂಬ್ಗಳನ್ನು ಇವರು ಸಂಗ್ರಹ ಮಾಡಿಟ್ಕೊಳ್ತಾರೆ ಮತ್ತು ಪ್ರತಿನಿತ್ಯ ಅದನ್ನು ಹೆಚ್ಚು ಹೆಚ್ಚು ಬಳಸ್ತಾ ಇದ್ದಾರೆ. ಬೇರೆ ದೇಶಗಳಿಗೆ ಅದನ್ನು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಆಪಾದನೆ ಅಮೇರಿಕ ಮಾಡಿರೋದು ಇರಾನ್ ದೇಶದ ವಿರುದ್ಧ ಯಾವುದು ಅಂದರೆ, ಧರ್ಮದ ಹೆಸರಿನಲ್ಲಿ ವಿನಾಶಕಾರಿ ಶಸ್ತ್ರಾಸ್ತ್ರಗಳನ್ನು ಗುಪ್ತವಾಗಿ ಬೇರೆ ಬೇರೆ ದೇಶಗಳಿಗೆ ಇರಾನ್ ಮಾರಾಟ ಮಾಡಿಕೊಳ್ತಾ ಇದೆ ಮತ್ತು ತನ್ನ ತೈಲ ಸಂಪನ್ಮೂಲದ ಮೇಲೆ ಅತ್ಯಂತ ಏಕಪಕ್ಷೀಯವಾದ ಮಾರಾಟದ ಹಕ್ಕನ್ನು ಸ್ಥಾಪಿಸಿ ಪ್ರೈಸ್ನಲ್ಲಿ, ಅಂದರೆ ಅದರ ರೇಟ್ನಲ್ಲಿ, ಅದರ ಮೊತ್ತದಲ್ಲಿ, ಅದರ ದರದಲ್ಲಿ ಏಕಸ್ವಾಮ್ಯವನ್ನು ಮಾಡ್ತಾ ಇದೆ. ಇತರೆ ರಾಷ್ಟ್ರಗಳ ಮೇಲೆ ಆರ್ಥಿಕವಾಗಿ ತೊಂದರೆ ಕೊಡ್ತಾ ಇದೆ. ಈ ಎಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ಹಲವಾರು ವರ್ಷಗಳಿಂದ ಅದರ ಜೊತೆಗೆ ಒಂದು ಮಾತುಕತೆ ನಡೀತಾ ಇತ್ತು. ಇತ್ತೀಚೆಗೆ ಅಮೇರಿಕ ಮತ್ತು ಇರಾನ್ ಎರಡೂ ಒಪ್ಪಿತವಾಗಿರ್ತಕ್ಕಂಥ ಒಂದು ರಾಷ್ಟ್ರದಲ್ಲಿ, ಮೂರನೇ ಒಂದು ರಾಷ್ಟ್ರದಲ್ಲಿ ಮಾತುಕತೆ ನಡೀತಾ ಇತ್ತು. ಮಾತುಕತೆ ಶನಿವಾರ ತನಕ ನಡೆದಿದೆ. ಶನಿವಾರ ಬೆಳಗಿನ ಜಾವ ಬಾಂಬ್ ಬೀಳೋ ತನಕ ನಡೀತಾ ಇದೆ. ಅಂದರೆ ಅಮೇರಿಕ ನೋಡಿ ಎಷ್ಟು ವಿಚಿತ್ರವಾದ, ಒಂದು ವಿಕ್ಷಿಪ್ತವಾದ ಕುತಂತ್ರದ ರಾಜನೀತಿಯನ್ನು ಮಾಡ್ತಾ ಇದೆ. ಅಂದರೆ ಮಾತುಕತೆ ಎರಡು ರಾಷ್ಟ್ರಗಳ ಮಧ್ಯೆ ನಡೆಯುವಾಗ, ಒಪ್ಪಂದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡಾಗ, ಅಮೇರಿಕಾವೇ ಮುಂಚೂಣಿಯಲ್ಲಿ ಇಟ್ಕೊಂಡು ಇನ್ನೊಂದು ರಾಷ್ಟ್ರದ ಹೆಸರನ್ನು ಸೂಚಿಸಿ ಅಲ್ಲಿಗೆ ಇರಾನಿನ ರಾಯಭಾರಿಗಳು ಬಂದು ಮಾತುಕತೆ ಮುಂದುವರಿಸುವಾಗ ಏಕಾಏಕಿ ಹೋಗಿ ಬಾಂಬ್ ಹಾಕುವ ಅನಿವಾರ್ಯತೆ, ಅಗತ್ಯತೆ ಏನಿತ್ತು? ಮತ್ತು ಅಲ್ಲಿ ಬಾಂಬ್ ಹಾಕೋದಕ್ಕೆ ಇವ್ರು ಯಾರು? ಇರಾನ್ ಒಪ್ಪಲಿ ಬಿಡಲಿ, ಅದು ಅವರ ರಾಷ್ಟ್ರದ ಸಾರ್ವಭೌಮ ಹಕ್ಕು. ಅದನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಶ್ನಿಸಬೇಕು. ಇತರೆ ರಾಷ್ಟ್ರಗಳನ್ನು ಒಕ್ಕೂಟವಾಗಿ ಅಲ್ಲಿ ಕರೆದು ಇರಾನ್ ಈ ಥರ ಮಾಡ್ತಾ ಇದೆ, ಇದು ತಪ್ಪು. ವಿಶ್ವಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಈ ವಿನಾಶಕಾರಿ ಶಸ್ತ್ರಗಳು ಏನಿದ್ದಾವೆ, ಆಟಮ್ ಬಾಂಬ್ಗಳು ಇರ್ಬೋದು, ಅಣು ಬಾಂಬ್ಗಳು ಇರ್ಬೋದು, ಇವುಗಳನ್ನೆಲ್ಲ ನಿಯಂತ್ರಣದಲ್ಲಿಡೋದಕ್ಕೆ ಅಥವಾ ನಾಶ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ರೂಪಿಸಬಹುದಿತ್ತು. ಹಾಗೆ ಮಾಡ್ದೇ ಏಕಪಕ್ಷೀಯವಾಗಿ ಅಂಥ ಜಗತ್ತನ್ನೇ ವಿನಾಶ ಮಾಡುವ, ಭೂಮಿಯ 1/3 ಭಾಗವನ್ನು ಸುಡುವಷ್ಟು ವಿನಾಶಕಾರಿ ಬಾಂಬ್ಗಳನ್ನು ಅಮೇರಿಕ ಆ ಪುಟ್ಟ ರಾಷ್ಟ್ರ ಇರಾನ್ ಮೇಲೆ ಪ್ರಯೋಗಿಸಿದೆ ಅಂದರೆ ಇದು ಎಲ್ಲಿಯ ನ್ಯಾಯ, ಎಲ್ಲಿಯ ನೀತಿ, ಮುಂದೆ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಇವರ ಆಟೋಟಪಗಳು ಅಥವಾ ಇವರ ಉದ್ದಂಡತನಗಳು, ಇವರ ಉನ್ಮಾದಗಳು, ಯುದ್ಧದ ಉನ್ಮಾದ ಇರ್ಬೋದು, ಇತರೆ ರಾಷ್ಟ್ರಗಳ ಮೇಲೆ ಇರ್ತಕ್ಕಂಥ ಸಂಪನ್ಮೂಲದ ಮೇಲೆ ಸ್ವಹಿತಾಸಕ್ತಿಯನ್ನು ಬೀರ್ತಕ್ಕಂಥ, ಕಾಕದೃಷ್ಟಿಯನ್ನು ಬೀರ್ತಕ್ಕಂಥ ಇವರ ನಡೆ ಇದೆಯಲ್ಲ, ಇದನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಪ್ರಶ್ನಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಮುಂದೊಂದು ದಿನ ಯಾವ ರಾಷ್ಟ್ರವೂ ಕೂಡ ಇವರ ಎದುರುಗಡೆ ಉಳಿಗಾಲ ಇಲ್ಲ ಅನ್ನೋದು ಆಗುತ್ತೆ. ಇನ್ನು ಕೆಲವು ರಾಷ್ಟ್ರಗಳು ಉಳ್ಕೊಂಡಿದ್ದಾವೆ, ಭಾರತವನ್ನು ಸೇರಿದಂತೆ. ಅಮೇರಿಕಾದ ಕಾಕದೃಷ್ಟಿಗೆ ಅಥವಾ ಕೆಟ್ಟ ದೃಷ್ಟಿಗೆ ಬೀಳದೇ ಇರತಕ್ಕಂಥ ರಾಷ್ಟ್ರಗಳು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾವೆ. ಆ ರಾಷ್ಟ್ರಗಳು, ಅದರಲ್ಲೂ ಭಾರತವನ್ನು ಮೊದಲುಗೊಂಡಂತೆ ಅವರೆಲ್ಲ ಸಾರ್ವಭೌಮ ಸ್ವತಂತ್ರ ರಾಷ್ಟ್ರಗಳು ಆಗಿರೋದರಿಂದ ಮತ್ತು ಅಮೇರಿಕಕ್ಕೆ ಸೆಡ್ಡೊಡೆಯುವ, ಸವಾಲೊಡ್ಡುವ ರೀತಿಯ ಸಂಪನ್ಮೂಲಗಳನ್ನು ಇರೋದರಿಂದ ಇವತ್ತು ಈ ರಾಷ್ಟ್ರಗಳಿಗೆ, ನಮ್ಮ ದೇಶವನ್ನು ಸೇರಿಕೊಂಡು ಉಳಿದ ರಾಷ್ಟ್ರಗಳಿಗೆ ಉಳಿಗಾಲ ಇದೆ. ಹಾಗಿಲ್ಲದೆ ಹೋದ ಪಕ್ಷದಲ್ಲಿ ಅದರ ಪಪೆಟ್, ಕೈಗೊಂಬೆ ಆಗಬೇಕಾಗತ್ತೆ. ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ಪಾಕಿಸ್ತಾನ ನೋಡಿ, ಎಡಭಾಗದಲ್ಲಿರ್ತಕ್ಕಂಥ ಬಾಂಗ್ಲಾದೇಶ್ ನೋಡಿ, ಅಮೇರಿಕದ ಹಿತಾಸಕ್ತಿಗೆ ಕುಣಿಯುವ ರಾಷ್ಟ್ರಗಳಾಗಿದ್ದಾವೆ. ಅಮೇರಿಕದ ಭಿಕ್ಷೆಯಿಂದ ಅವು ಬದುಕ್ತಾ ಇದ್ದಾವೆ.
ಹೋಗ್ಕೊಳ್ಳಿ, ಅಮೇರಿಕಾದಿಂದ ಆರ್ಥಿಕ ಸಹಾಯವನ್ನು ಪಡೆದು ಒಂದು ರಾಷ್ಟ್ರ ಸಂಪನ್ಮೂಲವಾಗಿ ಅಥವಾ ಸರ್ವ ಸ್ವತಂತ್ರವಾಗಿ ಇರೋದಕ್ಕೆ ಸಾಧ್ಯವ? ಪಾಕಿಸ್ತಾನವನ್ನು ಉದಾಹರಣೆ ತಗೊಂಡು ನೋಡಿ. ಪಾಕಿಸ್ತಾನದಲ್ಲೇ ಅಮೇರಿಕಾದ ನೆರವು ಯಾವ ರೂಪದಲ್ಲಿ ಬರ್ತಾ ಇದೆ? ವೈದ್ಯಕೀಯ ಚಿಕಿತ್ಸೆಗಳು ಬರ್ತಾ ಇದೆಯಾ? ಊಟ ವಸತಿಗಳ ಬಗ್ಗೆ ಬರ್ತಾ ಇದೆಯಾ? ಆಹಾರಕ್ಕೆ ಬರ್ತಾ ಇದೆಯಾ? ಬಟ್ಟೆಗೆ ಬರ್ತಾ ಇದೆಯಾ? ಅವುಗಳಿಗೆ ಅಮೇರಿಕ ಸಹಾಯ ಮಾಡಲ್ಲ. ಅಮೇರಿಕ ತನಗೆ ಇಷ್ಟಪಡುವ ರಾಷ್ಟ್ರಗಳಲ್ಲಿ ಯಾವ ರೀತಿಯ ಸಹಾಯವನ್ನು ಕೊಡುತ್ತೆ? ಶಸ್ತ್ರಾಸ್ತ್ರಗಳು, ಅವರು ತಯಾರು ಮಾಡಿರುವ ಮತ್ತು ಔಟ್ಡೇಟ್ ಆಗಿರುವ, ಅಂದರೆ ಇನ್ನು ಕಾರ್ಯಾಚರಣೆಗೆ ನಿರುಪಯುಕ್ತ, ಅಂದರೆ ಉಪಯೋಗ ಇಲ್ಲದೆ ಇರತಕ್ಕಂತಹ ಗ್ಯಾರೇಜ್ನಲ್ಲಿ ಅಥವಾ ಇನ್ನೇನು ಹೇಳ್ತೀರಿ ನೀವು, ಗುಜರಿಗೆ ಹಾಕ್ತಕ್ಕಂತಹ ಉಪಕರಣಗಳನ್ನು ಮಾರಾಟ ಮಾಡುತ್ತೆ. ಅದು ಪಾಕಿಸ್ತಾನ ಪ್ರಯೋಗಿಸಿ ಭಾರತದ ವಿರುದ್ಧ ವಿಫಲತೆಯನ್ನು ಕಂಡುಕೊಳ್ತು. ಅವರದೇ ನೆಲದಲ್ಲಿ ಅವರು F-16 ಹಾರಾಡ್ಸಕ್ಕೆ ಹೋದಾಗ ಅವರ ನೆಲದ ಗಡಿಯಲ್ಲೇ ನಮ್ಮ ಕ್ಷಿಪಣಿಗಳು ಹೋಗಿ ಅವ್ರನ್ನ ಹೊಡೆದಾಗ ಅಲ್ಲೇ ಅವರ ಬೂದಿಗಳು ಕೂಡ ಅಲ್ಲೇ ಬೀಳೋ ಹಾಗೆ ಮಾಡಿದರು. ಅಂದರೆ ಅಮೇರಿಕಾದಲ್ಲಿರ್ತಕ್ಕಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ತನ್ನ ಬಳಕೆಗೆ ಮಾತ್ರ ಇಟ್ಕೊಂಡಿದೆ. ಬೇರೆ ದೇಶಕ್ಕೆ ನೆರವಿನ ರೂಪದಲ್ಲಿ ಉಪಯೋಗಕ್ಕೆ ಬಾರದ ಮತ್ತು ಈಗಾಗಲೇ ಅವು ಎಕ್ಸ್ಪೈರಿ ಆಗಿರುವ ಶಸ್ತ್ರಾಸ್ತ್ರಗಳನ್ನು ನೆರವಿನ ರೂಪದಲ್ಲಿ ಮಾರಾಟ ಮಾಡುತ್ತೆ. ಇದನ್ನು ಬಹಳಷ್ಟು ರಾಷ್ಟ್ರಗಳು, ನಾವೆಲ್ಲರೂ ಶ್ರೀಸಾಮಾನ್ಯರು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವರಲ್ಲಿ ಉತ್ಪಾದನೆಯಾಗಿರುವ ಶಸ್ತ್ರಾಸ್ತ್ರಗಳು, ಅವರ ಕಾರ್ಖಾನೆಗಳು ನಿರಂತರವಾಗಿ ವ್ಯಾಪಾರ ನಡಿಬೇಕು. ಅದಕ್ಕೆ ಪ್ರಪಂಚದ ಯಾವ ಶಾಂತಿ ಪ್ರತಿಪಾದನೆ ಮಾಡತಕ್ಕಂಥ ರಾಷ್ಟ್ರಗಳು ಅವರು ಶಾಂತಿಯುತವಾಗಿ ಇರೋದಕ್ಕೆ ಬಿಡೋದೇ ಇಲ್ಲ. ನೆರೆ ರಾಷ್ಟ್ರಗಳಲ್ಲಿ ಕಿಚ್ಚನ್ನು ಹಬ್ಬಿಸ್ತಾರೆ, ಉಚಿತವಾಗಿ ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ತಗೊಂಡೋಗಿ ಕೊಡ್ತಾರೆ. ಅದನ್ನು ಪ್ರಯೋಗಿಸೋದಕ್ಕೆ ಒಂದು ಮಿಲಿಟರಿ ಏರ್ ಬೇಸನ್ನು ಕೂಡ ಮಾಡ್ತಾರೆ. ಇವತ್ತು ಪಾಕಿಸ್ತಾನದಲ್ಲಿ ಅಮೆರಿಕಾದ ಏರ್ ಬೇಸ್ ಇದೆ, ಬಲೂಚಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಬಾಂಗ್ಲಾದೇಶದಲ್ಲಿದೆ, ಶ್ರೀಲಂಕಾದಲ್ಲಿದೆ, ನೇಪಾಳನ ಆ ಕಡೆ ಇದೆ. ಭಾರತದ ಸುತ್ತುವರೆದು ಎಲ್ಲ ರಾಷ್ಟ್ರಗಳಲ್ಲಿ ಅಮೆರಿಕ ತನ್ನ ಏರ್ ಬೇಸ್ ಮಿಲಿಟರಿ ಬೇಸ್ಗಳನ್ನು ಮಾಡಿಕೊಂಡಿದೆ. ಇರಾನಿನ ಸುತ್ತಮುತ್ತಲೂ ಅದೇ ಥರ ಮಾಡಿಕೊಂಡಿದೆ. 7 ರಿಂದ 8 10 ರಾಷ್ಟ್ರಗಳು ಅಮೇರಿಕಾದ ಮಿಲಿಟರಿ ಪಡೆಗಳ ಏರ್ ಬೇಸ್ ಇದೆ. ಮತ್ತು ನೋಡಿ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮತ್ತು ಬಹಳ ಬೃಹದಾಕಾರವಾಗಿರ್ತಕ್ಕಂಥ ಅಬ್ರಹಂ ಲಿಂಕನ್ನ ಹೆಸರನ್ನ ಒಂದು ವಿನಾಶಕಾರಿ ಹಡಗನ್ನು ಅವರು ಇಟ್ಕೊಂಡಿದ್ದಾರೆ ಅಮೇರಿಕಾದವರು. ಏಕಕಾಲಕ್ಕೆ 175 ಫೈಟರ್ ಜೆಟ್ಗಳನ್ನು ಲ್ಯಾಂಡ್ ಮಾಡುವ ಮತ್ತು ಟೇಕ್ ಆಫ್ ಮಾಡುವ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಹಡಗು, 75 ಶಸ್ತ್ರಸಜ್ಜಿತ ಹೆಲಿಕಾಪ್ಟರ್ಗಳು, ಅದೆಷ್ಟೋ ಟ್ಯಾಂಕ್ಗಳು, 5200 ಮಿಲಿಟರಿ ಸೈನ್ಯ ಅದರ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಒಂದು ದೇಶವೇ ಅದರಲ್ಲಿದೆ ಅಂತ ಹೇಳಿದರೆ, ಒಂದು ಪುಟ್ಟ ರಾಷ್ಟ್ರವೇ ಅದರಲ್ಲಿದೆ ಅಂದರೆ ತಪ್ಪಾಗಲಾರದು. ಅಂಥ ಒಂದು ದೊಡ್ಡ ಹಡಗನ್ನು ಈ ಹೊಂಬುಜ ಅಂತ ಹೇಳಿ ಏನು ಇರಾನ್ ಮತ್ತು ಇತರೆ ಗಲ್ಫ್ ರಾಜ್ಯಗಳ ಮಧ್ಯೆ ಹರಿತಕ್ಕಂಥ 33 ಕಿಲೋಮೀಟರ್ ಅಗಲವಾದ ಕಾಲುವೆಯಲ್ಲಿ ಸಮುದ್ರದಲ್ಲಿ ತಂದು ನಿಲ್ಲಿಸಿದೆಯಲ್ಲ, ಅದು ನಿಲ್ಲಿಸಿದ್ದು 1.5 ವರ್ಷದ ಹಿಂದೆ, 18 ತಿಂಗಳ ಹಿಂದೆ ನಿಲ್ಲಿಸಿತ್ತು. ಅಂದರೆ ಅದು ಮುನ್ಸೂಚನೆ. ಅಮೇರಿಕಾದ ಈ ಹಡಗು, ಅವರ ಸಬ್ಮೆರಿನ್ಗಳು, ಅವರ ಮಿಲಿಟರಿ ಬೇಸ್ನಲ್ಲಿ ಶಸ್ತ್ರಸಜ್ಜಿತ ಕ್ಷಿಪಣಿಗಳನ್ನು ಹೊತ್ತೊಯ್ಯಬಲ್ಲ ನೌಕೆಗಳು, ವಿಮಾನಗಳು ಬಂದು ಅಂದರೆ ಅದು ಇಂಥ ರಾಷ್ಟ್ರದ ಮೇಲೆ ಕಣ್ಣಿಟ್ಟಿದೆ ಅಂತಲೇ ಸೂಚನೆ. ಈಗ 18 ತಿಂಗಳ ಹಿಂದೆಯೇ ಇರಾನ್ ದೇಶಕ್ಕೆ ಇದರ ಸೂಚನೆ ಗೊತ್ತಿತ್ತು. ಅವರು ಬಹಳ ಪ್ರಾಮಾಣಿಕವಾಗಿ ತಮ್ಮ ಪ್ರಯತ್ನವನ್ನು ಮಾಡಿ ಒಪ್ಪಂದಕ್ಕೆ, ಶಾಂತಿಯುತ ಮಾತುಕತೆಗೆ ನಿರಂತರವಾಗಿ 1 ವರ್ಷ 4-5 ತಿಂಗಳವರೆಗೂ ಮಾಡ್ತಾನೆ ಇದ್ರು. ಮೊನ್ನೆ ಶನಿವಾರದ ರಾತ್ರಿ ತಡರಾತ್ರಿವರೆಗೂ ಮಾತುಕತೆ ನಡೆದೇ ಇದೆ. 12 ಗಂಟೆ ರಾತ್ರಿ ನಂತರ ಹೋಗಿ ಬಾಂಬ್ ಬಿದ್ದಾಗ ಇನ್ನು ಅವ್ರು ಏನು ಮಾಡಬೇಕಾಗತ್ತೆ? ಮತ್ತು ಯಾವ ಸ್ಥಳದಲ್ಲಿ ಒಪ್ಪಂದದ ಮಾತುಕತೆ ಆಗ್ತಾ ಇತ್ತಲ್ಲ ಗಲ್ಫ್ ದೇಶ, ಅಲ್ಲೇ ಇರಾನ್ ಬಾಂಬನ್ನು ಹಾಕಿದೆ. ಇರಾನ್ ಏನು ಸುಮ್ಮನೆ ಕೂತಿಲ್ಲ, ಪುಟ್ಟ ರಾಷ್ಟ್ರವಾದರೂ ಕೂಡ 8 ದೇಶಗಳ ವಿರುದ್ಧ, ಅದು ಅಮೇರಿಕಾದ ಸೇನಾ ನೆಲಪಡೆಗಳ ಮೇಲೆ ಮಾತ್ರ ತನ್ನ ಮಿಸೈಲ್ಗಳನ್ನು, ಬಾಂಬ್ಗಳನ್ನು ಹಾಕ್ತಾ ಇದೆ. ಇಸ್ರೇಲ್ ಮೇಲೂ ಹಾಕ್ತಾ ಇದೆ. ಇರಾನ್ ಇಲ್ಲಿಂದ ಇನ್ನೂ ಅಮೇರಿಕಕ್ಕೆ ಹೋಗೋಕೆ ಆಗೇ ಇಲ್ಲ, ಹೋಗಲಿಲ್ಲ. ಸೊ ಇಷ್ಟರಲ್ಲೇ ನೋಡ್ಕೋಬಹುದು ಯುದ್ಧದ ದಾಹ, ಯುದ್ಧದ ಉನ್ಮಾದ ಯಾರಲ್ಲಿದೆ? ಇರಾನ್ಗಿಂತ ಹೆಚ್ಚಾಗಿ ಈ 2 ರಾಷ್ಟ್ರಗಳಲ್ಲೇ ಇದೆ. ವೆನಿಜುಲಾ ಏನು ಮಾಡಿತ್ತು? ಎಂಥ ಪುಟ್ಟ ರಾಷ್ಟ್ರ, ಅತ್ಯಂತ ಹೆಸರೇ ಇಲ್ಲದೆ ಇರತಕ್ಕಂಥ, ಯಾವ ಉಪದ್ರವವನ್ನು ಯಾರಿಗೂ ಕೊಡದೇ ಇರತಕ್ಕಂಥ ರಾಷ್ಟ್ರ, ತನ್ನಲ್ಲಿರೋ ನೈಸರ್ಗಿಕ ಸಂಪತ್ತಾದ ತೈಲೋತ್ಪನ್ನದ ಉದ್ದಿಮೆಯಲ್ಲಿ ಇದ್ಕೊಂಡು ಮಾಡ್ತಾಯಿತ್ತು. ಅದನ್ನು ಈಗ ಕಬ್ಜಾ ತಗೊಂಡ್ರು. ಅಲ್ಲಿರೋ ಅಧ್ಯಕ್ಷ ಮತ್ತು ಆತನ ಹೆಂಡತಿ, ಜಗತ್ತಿನಲ್ಲಿ ಇದುವರೆಗೂ ನಾನು ಹಿಂದೆ ವೆನಿಜುಲಾ ಮತ್ತು ಅಮೆರಿಕಾದ ನಡುವೆ ನಡೆದ ಯುದ್ಧದಲ್ಲೂ ಇದನ್ನು ಹೇಳಿದೆ, ಈ ಅಂಶವನ್ನು.
ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆದಾಗ ಆ ರಾಷ್ಟ್ರದ ಮುಖ್ಯಸ್ಥರು ಪರಸ್ಪರ ಕಾದಾಡಬೇಕೆ ಹೊರತು ಅವ್ರ ಕುಟುಂಬ ಏನು ಮಾಡಿದೆ? ವೆನಿಜುಲಾದಲ್ಲಿರ್ತಕ್ಕಂಥ ಏನು ಜನರಲ್ ಮಡಾರೋ ಅವರ ಪತ್ನಿಯನ್ನೂ ಇವರು ಹೊತ್ತೊಯ್ತಾರೆ ರಾತ್ರೋರಾತ್ರಿ, ಮತ್ತು ಅವ್ರನ್ನ ಬಂಧನದಲ್ಲಿ ಇಡ್ತಾರೆ. ಇವತ್ತಿಗೂ ವಿಚಾರಣೆ ಸಂಪೂರ್ಣ ಆಗಿಲ್ಲ. ಅವ್ರ ಮೇಲಿರೋ ಆಪಾದನೆಗಳು ಮಾತ್ರ ಹೇಳ್ತೇವೆ ಹೊರತು ಆಪಾದನೆಗಳ ಪುರಾವೆ ಮಾಡೋದಕ್ಕೆ ಯಾವುದೇ ಸಾಕ್ಷ್ಯಾಧಾರವನ್ನು ಜಗತ್ತಿನ ಎದುರುಗಡೆ ಅಮೇರಿಕ ಸ್ಥಾಪಿತಪಡಿಸಿಲ್ಲ. ಹೀಗೆ ಒಬ್ಬೊಬ್ಬರನ್ನೇ ಇವರು ಎತ್ತಾಕೊಂಡು ಹೋಗೋದು, ಅವ್ರು ಎತ್ತಾಕೊಂಡೋಕೆ ಆಗದೆ ಇದ್ದರೆ ಬಲವಂತವಾಗಿ ಅವ್ರನ್ನ ಕಿಡ್ನ್ಯಾಪ್ ಅಥವಾ ಅಬ್ಡಕ್ಷನ್ ಮಾಡೋಕ್ಕಾಗದೆ ಹೋದರೆ ಅದೇ ಅವರ ನೆಲದಲ್ಲೇ ಅವ್ರ ಮನೆಯಲ್ಲೇ ಅವ್ರನ್ನ ಹೊಡೆದಾಕೋದು, ಇವೆಲ್ಲ ಅವರು ಮಾಡಿರೋದು. ಯುದ್ಧೋನ್ಮಾದದ ಇನ್ನೊಬ್ಬ ನಾಯಕನನ್ನು ಹತ್ಯೆ ಮಾಡಿದಾಗ ಎಲ್ಲರೂ ನಾವು ಸಂಭ್ರಮ ಪಡ್ತೀವಿ. ಬಟ್ ಇದರ ಹಿಂದೆ ಇರುವ ಹುನ್ನಾರನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಅಪಾಯಕಾರಿ ಪ್ರವೃತ್ತಿ ಒಂದು ದೇಶದ ಸ್ವಾಮ್ಯವಲ್ಲ. ಇದನ್ನು ಮಾಡಬಾರ್ದು ಯಾವುದೇ ದೇಶ. ಇದಕ್ಕೆ ನಾವೇ ರೂಪಿಸ್ಕೊಂಡಿರ್ತಕ್ಕಂಥ ಮತ್ತು ಅಮೇರಿಕಾವೇ ಮುಖ್ಯ ಸ್ಥಾನದಲ್ಲಿ ನಿಂತುಕೊಂಡು ಮುಂಚೂಣಿಯಲ್ಲಿ ನಿಂತುಕೊಂಡು ಪ್ರತಿಪಾದನೆ ಮಾಡಿರ್ತಕ್ಕಂಥ ವಿಶ್ವಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ಒಕ್ಕೂಟ ಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಿದ್ದಾವೆ, ಕಾನೂನುಬದ್ಧವಾಗಿರ್ತಕ್ಕಂಥ ಜನತಂತ್ರ ವ್ಯವಸ್ಥೆಯಲ್ಲಿ ಇರಬಹುದಾಗಿರ್ತಕ್ಕಂಥ ಸಾಂವಿಧಾನಿಕ ಸಂಸ್ಥೆಗಳಿದ್ದಾವೆ. ಅವುಗಳ ಮೂಲಕವೇ ನಾವು ಯಾವುದೇ ಒಂದು ರಾಷ್ಟ್ರವನ್ನು ಪ್ರಶ್ನಿಸಬಹುದೇ ಹೊರತು ಅಲ್ಲಿ ನಮ್ಮ ವ್ಯಾಜ್ಯಗಳನ್ನು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದೇ ಹೊರತು ದಂಡೆತ್ತಿ ಹೋಗಿ ಇನ್ನೊಂದು ದೇಶವನ್ನು ನಾನು ಕಬಳಿಸ್ತೀನಿ, ಅವ್ರ ಮೇಲೆ ಆಕ್ರಮಣವನ್ನು ಮಾಡ್ತೀನಿ, ಅವರಲ್ಲಿರೋ ಸಂಪನ್ಮೂಲವನ್ನು ನನ್ನ ಸ್ವಾಧೀನಕ್ಕೆ ತಗೊಳ್ತೀನಿ, ಅಲ್ಲಿ ನನ್ನದೇ ಪ್ರತಿನಿಧಿಯನ್ನು ಆಡಳಿತಕ್ಕೆ ನಿಲ್ಲಿಸ್ತೀನಿ, ನಾನು ಹೇಳಿದಾಗೆ ಅಲ್ಲಿ ಸರ್ಕಾರಗಳು ಬರಬೇಕು ಅಂತ ಅವ್ರ ಮೇಲೆ ಒತ್ತಡವನ್ನು ಹೇರ್ತೀನಿ, ಇದು ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ನಡೆಯೋದಿಲ್ಲ. ಸಭ್ಯ ನಾಗರಿಕ ರಾಷ್ಟ್ರವಾಗಿ ಅಮೇರಿಕ ಇವತ್ತು ಉಳಿದಿಲ್ಲ, ಬಲಾಢ್ಯ ರಾಷ್ಟ್ರವಾಗಿದೆ. ಅದರ ಇತಿಹಾಸವನ್ನು ನೀವು ತೆಗೆದು ನೋಡಿದಾಗ ಸಾಮ್ರಾಜ್ಯಶಾಹಿ ಪ್ರವೃತ್ತಿ ಜಗತ್ತಿನಲ್ಲಿ ಅತಿ ಹೆಚ್ಚಾಗಿರೋದೇ ಅಮೇರಿಕಾದಲ್ಲಿ. 210 ವರ್ಷಗಳ ಅಂದರೆ 1790ರಿಂದ ಇಲ್ಲಿ ತನಕ ಸುಮಾರು 200 ಬಾರಿ ಬೇರೊಂದು ದೇಶದ ಮೇಲೆ ಯುದ್ಧ ಹೂಡಿರುವ ಏಕೈಕ ರಾಷ್ಟ್ರ ಅಮೇರಿಕ. ಎಲ್ಲರೂ ಅದರಲ್ಲೂ ಭಾರತೀಯರಾದ ನಮಗೆ ಅತಿ ಹೆಚ್ಚು ಪೀಡನೆಗೆ ಒಳಗಾಗಿರೋದು ಬ್ರಿಟನ್ ದೇಶದಿಂದ, ಇಂಗ್ಲೆಂಡ್ನಿಂದ. ಆದರೆ ಅದಕ್ಕಿಂತ ಹೆಚ್ಚು ಬೇರೆ ರಾಷ್ಟ್ರಗಳನ್ನು ಕಾಡಿಸಿದ ಇನ್ನೊಂದು ರಾಷ್ಟ್ರ ಯಾವುದಾದ್ರೂ ಇದೆ ಅಂದರೆ ಅದು ಅಮೇರಿಕ ಮಾತ್ರ. ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೂ ಅದು ನೇರವಾಗಿ ಯುದ್ಧವನ್ನು ಹೂಡಿದೆ. ಪರೋಕ್ಷವಾಗಿ ವಾಣಿಜ್ಯ ವ್ಯಾಪಾರಗಳ ಒಪ್ಪಂದದಲ್ಲಿ ಹಿಂಸೆಯನ್ನು ಮಾಡ್ತಾ ಇದೆ. ಭಾರತ ಇದುವರೆಗೂ ಶರಣಾಗತಿಯನ್ನೇ ಮಾಡ್ಕೊಂಡಿಲ್ಲ. ಅವರ ವ್ಯಾಪಾರ ಒಪ್ಪಂದಗಳು ಈ ಮಾರ್ಚ್ ತಿಂಗಳವರೆಗೂ ನಾವು ಒಪ್ಕೊಂಡೇ ಇಲ್ಲ. ಅದು ಪ್ರಪೋಸಲ್ ಇಟ್ಟಿದೆ. ಆದರೆ ಈಗಾಗಲೇ ಜನರಲ್ಲಿ ಭಯಭೀತಿ ಆಗಿದೆ. ಎಲ್ಲಿ ಅಮೇರಿಕಾದ ಎಲ್ಲ ವಾಣಿಜ್ಯ ವ್ಯಾಪಾರಗಳನ್ನು ನಾವು ಒಪ್ಕೊಂಡಿದ್ದೀವ, ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದೀವ. ಯಾಕೆಂದರೆ ಕೆಲವು ರಾಜಕೀಯ ನಾಯಕರು ಆ ಥರ ಮಾಧ್ಯಮದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇನ್ನೂ ಆ ಒಪ್ಪಂದಕ್ಕೆ ಸಹಿ ಬಿದ್ದು ಆ ಒಪ್ಪಂದ ಪಬ್ಲಿಕ್ ಡಾಕ್ಯುಮೆಂಟ್ ಆದಾಗ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ ತನಕ ಇದೊಂದು ಪ್ರಪೋಸಲ್, ಇದು ಒಂದು ಪ್ರಸ್ತಾವನೆ ಅಷ್ಟೇ. ಅವರ ಪ್ರಸ್ತಾವನೆಗೆ ಯಾವ ದೇಶ ಒಪ್ಪಲ್ಲ, ಅವರ ವಾಣಿಜ್ಯ ವ್ಯಾಪಾರಗಳಿಗೆ ಯಾವ ದೇಶ ಒಪ್ಪಲ್ಲ. ಉದಾಹರಣೆಗೆ ಭಾರತ ಇದುವರೆಗೂ ಒಪ್ಪಿಲ್ಲ, ಚೈನಾ ಒಪ್ಪಿಲ್ಲ, ರಷ್ಯಾ ಒಪ್ಪಿಲ್ಲ, ಜಪಾನ್ ಒಪ್ಪಿಲ್ಲ. ಈ ಥರ ಕೆಲವು ಮತ್ತು ಯುರೋಪಿಯನ್ ಯೂನಿಯನ್, ಐರೋಪ್ಯ ರಾಷ್ಟ್ರಗಳ ಒಕ್ಕೂಟ ಒಪ್ಪಿಲ್ಲ. ಬಹುತೇಕ ರಾಷ್ಟ್ರಗಳು ಒಪ್ಪಿಲ್ಲ. ವ್ಯಾಪಾರ ಒಪ್ಪಂದಗಳನ್ನು ಅಮೇರಿಕಾದ ಜೊತೆಗೆ ಮಾಡಿಕೊಳ್ಳದೇ ಇರತಕ್ಕಂಥ ರಾಷ್ಟ್ರದ ಮೇಲೆ ಅಮೇರಿಕಾದ ಕ್ರೂರ ದೃಷ್ಟಿ ಸದಾ ಇರುತ್ತೆ. ಭಾರತದ ಮೇಲೂ ಇದೆ. ಯಾಕೆಂದರೆ ಭಾರತದ ದೇಶದಿಂದ ಅಮೇರಿಕ ಆಮದು ಮಾಡಿಕೊಳ್ಳೋದೇ ಜಾಸ್ತಿ ಇದೆ. ನಮ್ಮ ದೇಶ ರಫ್ತನ್ನು ಹೆಚ್ಚು ಮಾಡ್ತಾ ಇದೆ. ಅವರಿಂದ ನಾವು ಆಮದು ಮಾಡ್ಕೊಳ್ಳೋದು ಕಡಿಮೆ ಇದೆ. ಅವರಿಂದ ಹೆಚ್ಚು ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅನ್ನೋ ಹುನ್ನಾರದಿಂದ ಪರೋಕ್ಷವಾಗಿ ನಮ್ಮ ದೇಶದ ಮೇಲೆ ಬಹಳ ಒತ್ತಡವನ್ನು ಮಾಡಿದ್ದಾರೆ. ಹೀಗೆ ಎಲ್ಲ ರಾಷ್ಟ್ರಗಳ ಮೇಲೂ ಮಾಡ್ತಾ ಬಂದಿದೆ. ಒಪ್ಪದೇ ಇದ್ದಾಗ ಯುದ್ಧ ಉನ್ಮಾದ, ಅಲ್ಲಿ ಅಮೇರಿಕಾದ ಟ್ಯಾಂಕರ್ಗಳು, ಅಮೇರಿಕಾದ ಕ್ಷಿಪಣಿಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ ಅಂತ ಭಾರತೀಯರಾದ ನಾವೆಲ್ಲ ನಮ್ಮ ದೇಶದ ಸಂವಿಧಾನ, ನಮ್ಮ ನೆಲದ ಕಾನೂನು ಮತ್ತು ನಮ್ಮಲ್ಲಿ ಏನೇ ಆಂತರಿಕ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ, ರಾಜಕೀಯವಾಗಿ ನಾವು ಯಾವುದೇ ಪಕ್ಷಕ್ಕೆ ನಮ್ಮ ಒಲವನ್ನು ತೋರಿಸಿದರೂ ಕೂಡ, ಧಾರ್ಮಿಕವಾಗಿ ಯಾವುದೇ ಧರ್ಮವನ್ನು, ಯಾವುದೇ ಸಂಪ್ರದಾಯವನ್ನು, ಯಾವುದೇ ಆಚರಣೆಯನ್ನು ನಾವು ಮಾಡಿದ್ರೂ ಕೂಡ, ಭಾರತ ಅಂತ ಬಂದಾಗ ನಾವೆಲ್ಲರೂ ರಾಷ್ಟ್ರ ಪ್ರೇಮವನ್ನು ಇಟ್ಕೊಳ್ಬೇಕು. ರಾಷ್ಟ್ರಕ್ಕೆ ಮೊದಲು ನಮ್ಮ ಗೌರವವನ್ನು ನೀಡಬೇಕು. ಅದಾದ ನಂತರ ನಮ್ಮ ಜಾತಿ ಧರ್ಮಗಳು ಬರ್ತವೆ, ಬರಲೇಬಾರ್ದು.
ಹಾಗೆ ಕಾಪಾಡಿಕೊಂಡಾಗ ಬಂದಾಗ ಮಾತ್ರ ಭಾರತ ಇದುವರೆಗೂ ತನ್ನ ಅಲಿಪ್ತ ನೀತಿಯನ್ನು ಮತ್ತು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಅಮೇರಿಕಾದಂತಹ ಯುದ್ಧದಾಹಿ, ಯುದ್ಧೋನ್ಮಾದ ಮತ್ತು ಸಾಮ್ರಾಜ್ಯಶಾಹಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಈ ರೀತಿಯಾದ ಒಂದು ಮೆಸೇಜನ್ನು ಮಾಧ್ಯಮದ ಮೂಲಕ ನಾವೆಲ್ಲರೂ ಹಂಚ್ಕೊಳ್ಬೇಕಾಗಿದೆ. ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಚರ್ಚೆಯನ್ನು ಮುಗಿಸೋಣ.